ಓಂ ಶಾಂತಿ. ಬಾಪ್ದಾದ ಮಧುಬನ್ಮುರಳಿ 10-12-2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಖುದಾ ಭಗವಂತನು ನಿಮ್ಮ ಮಿತ್ರನಾಗಿದ್ದಾರೆ, ರಾವಣನು ಶತ್ರುವಾಗಿದ್ದಾನೆ. ಆದ್ದರಿಂದ ನೀವು ಖುದಾನನ್ನು ಪ್ರೀತಿ ಮಾಡುತ್ತೀರಿ ಮತ್ತು ರಾವಣನನ್ನು ಸುಡುತ್ತೀರಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಭಗವಂತ ತಂದೆ ನಮಗೇನು ಸುಖದ ಜೀವನ ಕೊಡ್ತಾ ಇದ್ದಾರೆ, ಅದಕ್ಕೆ ಮಿತ್ರ. ರಾವಣ ಏನು ಮಾಡ್ತಾ ಇದ್ದಾನೆ, ದುಃಖ ಕೊಡ್ತಾ ಇದ್ದಾನೆ, ಅದಕ್ಕೆ ಶತ್ರು. ಅವನ್ನ ಸುಡ್ತೀವಿ. ಪ್ರಶ್ನೆ, ಯಾವ ಮಕ್ಕಳಿಗೆ ಅನೇಕರ ಆಶೀರ್ವಾದಗಳು ಸ್ವತಃವಾಗಿ ಸಿಗುತ್ತಾ ಇರುತ್ತವೆ? ಉತ್ತರ, ಯಾವ ಮಕ್ಕಳು ನೆನಪಿನಲ್ಲಿದ್ದು ತಾವು ಪವಿತ್ರರಾಗಿ ಇರುತ್ತಾರೆ ಮತ್ತು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ, ಅವರಿಗೆ ಅನೇಕರ ಆಶೀರ್ವಾದ ಸಿಗುತ್ತದೆ. ಅವರು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ತಂದೆಯು ನೀವು ಮಕ್ಕಳಿಗೆ ಶ್ರೇಷ್ಠರಾಗುವ ಒಂದೇ ಶ್ರೀಮತವನ್ನು ಕೊಡುತ್ತಾರೆ. ಮಕ್ಕಳೇ, ಯಾವುದೇ ದೇಹದಾರಿಯನ್ನು ನೆನಪು ಮಾಡದೆ ನನ್ನನ್ನು ನೆನಪು ಮಾಡಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಆಶೀರ್ವಾದ ನೋಡ್ರಿ. ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ಆಶೀರ್ವಾದ ಪಡೆಯುವಂಥ ಸೇವೆ ನಮ್ಮದು ಆಗಬೇಕು ಅಂದರೆ ಪವಿತ್ರವಾಗಿದ್ದಷ್ಟು ಆಶೀರ್ವಾದಗಳು ಪವಿತ್ರವಾಗಿ ಬಾಬಾ ನೆನಪು ಮಾಡಿದಷ್ಟು ಆಶೀರ್ವಾದ ಸಿಗ್ತವೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಆಶೀರ್ವಾದ ನಮ್ಮಿಂದ ಅವರಿಗೆ ಸುಖ ಸಿಕ್ಕಾಗ ಅವರು ನಮಗೆ ಆಶೀರ್ವಾದ ನೀಡ್ತಾರೆ. ಆಶೀರ್ವಾದ ಬಹಳ ದೊಡ್ಡ ಖಜಾನೆ ಅಂತ ಹೇಳ್ತಾರೆ ಬಾಬಾ. ಈ ಸಂಗಮ ಯುಗದಲ್ಲಿ ಆ ಆಶೀರ್ವಾದದ ಖಜಾನೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತುಂಬ್ಕೋಬೋದು. ಆಮೇಲೆ ಆಶೀರ್ವಾದದ ಖಜಾನೆಯಿಂದ ನಮ್ಮದು ಪುರುಷಾರ್ಥ ಏರುವ ಕಲೆಯಲ್ಲಿ ಬರ್ತತೆ ಮತ್ತು ನಿರ್ವಿಘ್ನರಾಗ್ತಾ ಹೋಗ್ತೀವಿ. ಬಹಳ ದೊಡ್ಡ ಖಜಾನೆ ಆಶೀರ್ವಾದ ಅನ್ನೋದು. ಅದಕ್ಕೆ ಬಾಬಾ ಏನಂತಾರೆ, ಶ್ರೀಮತದಂತೆ ನಡೆದಷ್ಟು ಅಲ್ಲೇನಾಗ್ತತೆ, ನಮಗೆ ಆಶೀರ್ವಾದಗಳು ಸಿಗುವಂಥ ಪುರುಷಾರ್ಥ ಆಗ್ತೈತೆ. ಅಂದ್ರೇನು, ಶ್ರೀಮತದಂತೆ ನಡೆದಾಗ ಅಲ್ಲಿ ಆತ್ಮದಲ್ಲಿ ಪಾಸಿಟಿವ್ ಶಕ್ತಿ ತುಂಬಿ ಬಾಬಾನ ಏಕರಸದಿಂದ ನೆನಪು ಮಾಡ್ತಾ ಇರ್ತೀವಿ. ಪುರುಷಾರ್ಥದಲ್ಲಿ ಮುಂದುವರಿತಾ ಇರ್ತೀವಿ. ಮತ್ತು ತುಂಬಿಕೊಂಡಷ್ಟು ಅನ್ನರಿಗೆ ಹಂಚಿದಷ್ಟು ಅಲ್ಲೇನು ಸಿಗ್ತತೆ, ಆಶೀರ್ವಾದ ಸಿಗ್ತತೆ. ಗೀತೆ ಕೊನೆಗೂ ಆ ದಿನ ಇಂದು ಬಂದಿತ್ತು. ಓಂ ಶಾಂತಿ. ಓಂ ಶಾಂತಿಯ ಅರ್ಥವನ್ನಂತೂ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸಿದ್ದಾರೆ. ಓಂ ಎಂದರೆ ನಾನು ಆತ್ಮನಾಗಿದ್ದೇನೆ ಮತ್ತು ಇದು ನನ್ನ ಶರೀರವಾಗಿದೆ. ಆತ್ಮವು ಕಣ್ಣಿಗೆ ಕಾಣಿಸುವುದಿಲ್ಲ. ಆತ್ಮದಲ್ಲಿಯೇ ಒಳ್ಳೆಯದು ಹಾಗೂ ಕೆಟ್ಟ ಸಂಸ್ಕಾರವಿರುತ್ತದೆ. ಆತ್ಮದಲ್ಲಿಯೇ ಮನಸ್ಸು ಬುದ್ಧಿ ಇದೆ, ಶರೀರದಲ್ಲಿ ಬುದ್ಧಿ ಇಲ್ಲ. ನೋಡ್ರಿ, ಬಾಬಾ ಏನು ಹೇಳಿದರು, ಆತ್ಮನಲ್ಲೇ ಒಳ್ಳೆಯ ಕೆಟ್ಟ ಸಂಸ್ಕಾರ ಇರುತ್ತೆ. ಅದಕ್ಕೆ ಪಾಪಾತ್ಮ, ಪುಣ್ಯಾತ್ಮ, ಮಹಾತ್ಮ ಅಂತ ಹೇಳೋದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಮುಖ್ಯವಾದುದು ಆತ್ಮವಾಗಿದೆ. ಶರೀರವಂತೂ ನನ್ನದಾಗಿದೆ. ಆತ್ಮವನ್ನು ಯಾರು ನೋಡಲು ಸಾಧ್ಯವಿಲ್ಲ. ಶರೀರವನ್ನು ಆತ್ಮವು ನೋಡುತ್ತದೆ. ಆತ್ಮವನ್ನು ಶರೀರವು ನೋಡಲು ಸಾಧ್ಯವಿಲ್ಲ. ಆತ್ಮವು ಹೊರಟು ಹೋಗುತ್ತದೆ ಎಂದರೆ ಶರೀರವು ಜಡವಾಗಿ ಬಿಡುತ್ತದೆ. ಆತ್ಮವನ್ನು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಶರೀರವನ್ನು ನೋಡಲಾಗುತ್ತದೆ. ಹಾಗೆಯೇ ಆತ್ಮಕ್ಕೆ ಯಾವ ತಂದೆ ಇದ್ದಾರೆ, ಯಾರನ್ನು ಓ ಗಾಡ್ ಫಾದರ್ ಎಂದು ಹೇಳುತ್ತಾರೆ, ಅವರು ಸಹ ಸ್ಥೂಲ ಕಣ್ಣುಗಳಿಗೆ ಕಾಣುವುದಿಲ್ಲ. ಅವರನ್ನು ತಿಳಿದುಕೊಳ್ಳಬಹುದು, ಅನುಭವ ಮಾಡಲಾಗುತ್ತದೆ. ಅಂದರೆ ಪರಮಾತ್ಮ ಹೇಗಿದ್ದಾರೆ, ಹೊಸಬ್ರಿಗೆ ಯಾವ ಥರ ಹೇಳಬೇಕು ಅಂದರೆ, ಈಗ ನೋಡ್ರಿ, ಯಾವುದಾದ್ರೂ ಮಗು ಇದ್ದರೆ ಇದು ಅವ್ರ ತಂದೆ ಥರನೇ ಇದೆ, ತಂದೆ ಮಗು ಒಂದೇ ಹೋಲಿಕೆ ಇರ್ತಾರಲ್ಲ. ಇಲ್ಲಿ ಆತ್ಮ ಪರಮಾತ್ಮ ಕೂಡ ತಂದೆ ಮಕ್ಕಳಾದಿವಲ್ಲ, ಮತ್ತು ಇಬ್ಬರು ಒಂದೇ ಹೋಲಿಕೆ ಇದ್ದೀವಿ. ಆತ್ಮ ಹೆಂಗೈತೆ, ಒಂದು ನಕ್ಷತ್ರ, ಪರಮಾತ್ಮನು ಒಂದು ನಕ್ಷತ್ರ ಇದ್ದಂಗದಾನೆ. ಈ ಥರ ಸಹಜವಾಗಿ ನಾವು ಬಿಡಿಸಿ ಬಿಡಿಸಿ ಹೇಳಿದಾಗ ಅವರ ಬುದ್ಧಿಯಲ್ಲಿ ಕೂಡ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ನಾವು ಆತ್ಮರೆಲ್ಲರೂ ಸಹೋದರರಾಗಿದ್ದೇವೆ. ಶರೀರದಲ್ಲಿ ಬಂದಾಗ ಇವರು ಸಹೋದರರು. ಇವರು ಆತ್ಮರೂಪದಿಂದ ಸಹೋದರರು. ಶರೀರದಲ್ಲಿ ಬಂದಾಗ ಸಹೋದರಿ ಎಂದು ಹೇಳುತ್ತಾರೆ. ಆತ್ಮಗಳ ರೂಪದಲ್ಲಿ ಎಲ್ಲರೂ ಸಹೋದರರಾಗಿದ್ದಾರೆ. ಆತ್ಮಗಳ ತಂದೆಯು ಪರಮಪಿತ ಪರಮಾತ್ಮನಾಗಿದ್ದಾರೆ. ದೈಹಿಕ ಸಹೋದರಿಯರು ಒಬ್ಬರು ಇನ್ನೊಬ್ಬರನ್ನು ನೋಡುತ್ತಾರೆ. ಆತ್ಮರ ತಂದೆಯು ಒಬ್ಬರೇ ಆಗಿದ್ದಾರೆ, ಅವರನ್ನು ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ಈಗ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ. ಹೊಸ ಪ್ರಪಂಚ ಸತ್ಯಯುಗವಿತ್ತು, ಈಗ ಹಳೆಯ ಪ್ರಪಂಚ ಕಲಿಯುಗವಾಗಿದೆ. ಇದು ಈಗ ಪರಿವರ್ತನೆಯಾಗಬೇಕಾಗಿದೆ. ಹಳೆಯ ಪ್ರಪಂಚವಂತೂ ಸಮಾಪ್ತಿಯಾಗಬೇಕಲ್ಲವೇ? ಹಳೆ ಮನೆಯು ಸಮಾಪ್ತಿಯಾಗಿ ಹೊಸ ಮನೆಯಾಗುತ್ತದೆ ಅಲ್ಲವೇ?
ಹಾಗೆಯೇ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಬೇಕಾಗಿದೆ. ಸತ್ಯಯುಗದ ನಂತರ ತ್ರೇತ, ದ್ವಾಪರ, ಕಲಿಯುಗ, ಪುನಃ ಸತ್ಯಯುಗವು ಖಂಡಿತ ಬರಬೇಕಾಗಿದೆ. ವಿಶ್ವದ ಚರಿತ್ರೆ, ಭೂಗೋಳವು ಪುನರಾವರ್ತನೆಯಾಗುವುದು. ಸತ್ಯಯುಗದಲ್ಲಿ ದೇವತೆಗಳ ರಾಜ್ಯವಿರುತ್ತದೆ. ಸೂರ್ಯವಂಶಿ ಮತ್ತು ಚಂದ್ರವಂಶಿ. ಲಕ್ಷ್ಮೀನಾರಾಯಣರ ರಾಜಧಾನಿಗೆ ಸೂರ್ಯವಂಶಿ ಅಂತಲೂ ರಾಮ ಸೀತೆಯರ ರಾಜಧಾನಿಗೆ ಚಂದ್ರವಂಶಿ ಅಂತಲೂ ಹೇಳಲಾಗುತ್ತದೆ. ಇದು ಸಹಜವಲ್ಲವೇ? ಈಗ ನೋಡ್ರಿ, ಸತ್ಯಯುಗ ಎಷ್ಟು ವರ್ಷ? 1250 ವರ್ಷ. ಮತ್ತು 1250 ವರ್ಷ ಲಕ್ಷ್ಮೀನಾರಾಯಣರೇ ಕುಂತಿರ್ತಾರ ಪಟ್ಟಕ್ಕೆ. ಅವ್ರ ಆಯುಷ್ಯ ಎಷ್ಟು? 150 ವರ್ಷ ಅಲ್ಲ? ಮತ್ತು ಲಕ್ಷ್ಮೀನಾರಾಯಣರ ಸಾಮ್ರಾಜ್ಯ ಅಂತ ಯಾಕೆ ಕರೀತಾರೆ ಅಂದರೆ, ಅವರು 150 ವರ್ಷ ಆಯ್ತಂದರೆ ಅವ್ರು ಇಳಿತಾರೆ, ಮತ್ತು ಅವ್ರ ಮಗ ಪಟ್ಟಕ್ಕೆ ಕುಂದಿರ್ತಾನೆ. ಆದರೆ ಚಿಕ್ಕ ವಯಸ್ಸಿನಾಗ ಏನಾದರೂ ಹೆಸರು ಇರ್ಬೋದು, ಪಟ್ಟಕ್ಕೆ ಕುಂತ ಅವ್ರಿಗೆ ಲಕ್ಷ್ಮೀನಾರಾಯಣ. ಎರಡನೇವ್ರು ಕುಂತಾಗ ಅವರು 2ನೇ ಲಕ್ಷ್ಮೀನಾರಾಯಣ, 3ನೇ ಲಕ್ಷ್ಮೀನಾರಾಯಣ, ಹೀಗೆ 8 ಗದ್ದಿಗೆಗಳು ಆಗ್ತವೆ. 8 ಮಂದಿ 8 ಮಂದಿ ಮಹಾರಾಜ ಮಹಾರಾಣಿಯರು ಅಲ್ಲಿ. ಅದಕ್ಕೆ ಲಕ್ಷ್ಮೀನಾರಾಯಣರ ಸಾಮ್ರಾಜ್ಯ ಅಂತ ಹೇಳಲಾಗ್ತದೆ. ಕಲಿಯುಗದಲ್ಲಿ ಅನ್ಯ ಧರ್ಮದವರು ಬರುತ್ತಾರೆ. ಯಾವ ದೇವತೆಗಳು ಆಗಿದ್ದರೋ ಅವರು ಅಪವಿತ್ರರಾಗಿ ಬಿಡುತ್ತಾರೆ. ಇದಕ್ಕೆ ರಾವಣ ರಾಜ್ಯವೆಂದು ಹೇಳಲಾಗುತ್ತದೆ. ಅಂದರೆ ನಮ್ಮಲ್ಲಿ ಪಂಚವಿಕಾರಗಳು ಯಾವಾಗ ಪ್ರವೇಶ ಆಗ್ತವೆ? ದ್ವಾಪರದಿಂದ ಪ್ರವೇಶ ಆಗ್ತವೆ. ಅಂದರೆ ಆತ್ಮಕ್ಕೆ ಧರ್ಮದಲ್ಲಿ ನಡೆಯುವ ಶಕ್ತಿ ಕಡಿಮೆ ಆಗ್ತದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ರಾವಣನನ್ನು ವರ್ಷವೂ ಸುಡುತ್ತಾ ಬರುತ್ತಾರೆ, ಆದರೆ ಸುಟ್ಟು ಹೋಗುವುದೇ ಇಲ್ಲ. ಮತ್ತೆ ಮತ್ತೆ ಸುಡುತ್ತಿರುತ್ತಾರೆ. ರಾವಣನು ಎಲ್ಲರಿಗಿಂತ ದೊಡ್ಡ ಶತ್ರುವಾಗಿದ್ದಾನೆ. ಆದ್ದರಿಂದ ಅವನನ್ನು ಸುಡುವ ಪದ್ಧತಿ ಇದೆ. ಭಾರತದ ನಂಬರ್ 1 ಶತ್ರು ಯಾರು? ಮತ್ತು ನಂಬರ್ 1 ಮಿತ್ರನು ಯಾರು? ಸದಾ ಸುಖ ಕೊಡುವರು ಖುದಾ ನಂಬರ್ 1 ದೋಸ್ತಾಗಿದ್ದಾರೆ. ಯಾರು ದುಃಖವನ್ನು ಕೊಡುವ ರಾವಣನು ಶತ್ರುವಾಗಿದ್ದಾನೆ. ಬಾಬಾ ಹೇಳ್ತಾ ಇದ್ದಾರೆ, ಖುದಾ ದೋಸ್ತು ಅರ್ಥಾತ್ ಮಿತ್ರನಾಗಿದ್ದಾನೆ ಶಿವತಂದೆ. ಖುದಾ ದೋಸ್ತನನ್ನು ಎಂದೂ ಸುಡುವುದಿಲ್ಲ. ರಾವಣನು ಶತ್ರುವಾಗಿದ್ದಾನೆ. ಆದ್ದರಿಂದ 10 ತಲೆಯ ರಾವಣನನ್ನಾಗಿ ಮಾಡಿ ವರ್ಷವೂ ಸುಡುತ್ತಾರೆ. 10 ತಲೆ ರಾವಣ ಅಂತ ಒಬ್ಬ ಮನುಷ್ಯ ಇಲ್ಲೇ ಇಲ್ಲ. ಈಗ ನೋಡಿ, ಶಾಸ್ತ್ರಗಳಲ್ಲಿ 4 ಕೈ, 8 ಕೈ, 16 ಕೈ, 10 ತಲೆ, 4 ತಲೆ ಈ ಥರದ ಮನುಷ್ಯರು ಇರೋದೇ ಇಲ್ಲ. ಯಾಕೆ ಆ ಥರ ಚಿತ್ರಗಳನ್ನ ಮಾಡಿದ್ದಾರೆ? ದೇವಿಯರಿಗೆ 8 ಕೈ ಇರ್ತತೆ ಗುಡಿಯಾಗ. ಯಾಕೆ? ಅಷ್ಟಶಕ್ತಿಗಳು ತುಂಬ್ಕೊಳ್ಳೋದ್ರಿಂದ 8 ಕೈ ತೋರಿಸ್ತಾರೆ. ಇನ್ನೂ ಒಂದು ನೋಡ್ರಿ, 16 ಕೈ ಆ ಥರ ಎಲ್ಲ ತೋರಿಸ್ತಾರೆ. ಯಾಕೆ ಅಂದರೆ, ಈಗ ನೋಡ್ರಿ, ಲೌಕಿಕದಲ್ಲಿ ಈಗ ನೋಡ್ರಿ, ಹೋಗಿ ಕರಿತೀವಿ, ಬರ್ರಿ ಭಗವಂತಂದು ಅದು ಕೇಳಕ್ಕೆ ಬರ್ರಿ ಅಂತ ಕರಿತೀವಿ. ಆದರೆ ಅವ್ರೇನಂತಾರೆ? ಇಲ್ಲ ರೀ, ನಮ್ಮನೆ ಭಾಳ ಕೆಲಸ ಇರ್ತತೆ. ಆದರೆ ಮಮ್ಮ ಎಷ್ಟು ಕೆಲಸ ಮಾಡ್ತಾಯಿದ್ರು, ಎಷ್ಟು ಮಂದಿ ಮಕ್ಕಳು ಪಾಲನೆ ಮಾಡ್ತಾಯಿದ್ರು? 300 ಮಂದಿ ಪಾಲನೆ ಮಾಡ್ತಾ ನಂಬರ್ 1 ಬಂದರು. ಅಂದರೆ ಅವರು ಎಷ್ಟು ಮಂದಿ ಮಾಡೋಷ್ಟು ಕೆಲಸ ಮಾಡ್ತಿದ್ರು. ಎಷ್ಟು ಕೈಗಳು, ಅಷ್ಟು ಮಂದಿಗೆ ಎಷ್ಟು ಕೈ ಇರ್ತವೆ, ಅಷ್ಟು ಕೆಲಸ ಒಬ್ಬರೇ ಮಾಡ್ತಾರೆ ಅನ್ನೋ ಯಾದಗಾರ್ ಅಲ್ಲಿ ಬರುತ್ತೆ. ಅಂದರೆ ಯೋಗ ಶಕ್ತಿ ಇತ್ತು ಅಂದರೆ ನಾವು 4 ಮಂದಿ ಮಾಡೋ ಕೆಲಸ, 10 ಮಂದಿ ಕೆಲಸ, ಈ ಥರ ಒಬ್ಬೊಬ್ಬರು ಹೆಚ್ಚು ಕೆಲಸ ಮಾಡೋಂಥರ ಆಗ್ತೀವಲ್ಲ, ಅದಕ್ಕೆ ಅಲ್ಲಿ ಅಷ್ಟು ಕೈಗಳನ್ನ ತೋರಿಸಿದ್ದಾರೆ ಹೊರತು ಅಲ್ಲಿ ಆ ಥರದ ಮನುಷ್ಯರು ಯಾರೂ ಇರೋದಿಲ್ಲ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ನಮಗೆ ರಾಮರಾಜ್ಯ ಬೇಕೆಂದು ಗಾಂಧೀಜಿಯು ಹೇಳುತ್ತಿದ್ದರು. ರಾಮರಾಜ್ಯದಲ್ಲಿ ಸುಖ, ರಾವಣ ರಾಜ್ಯದಲ್ಲಿ ದುಃಖವಿದೆ. ಇದನ್ನು ಯಾರು ಕುಳಿತು ತಿಳಿಸುತ್ತಾರೆ? ಪತಿತ ಪಾವನ ತಂದೆ ಶಿವ ತಂದೆ ಬ್ರಹ್ಮನು ದಾದ ಆಗಿದ್ದಾರೆ. ತಂದೆಯು ಯಾವಾಗಲೂ ಬಾಪ್ದಾದ ಎಂದು ಸಹಿ ಮಾಡುತ್ತಾರೆ. ಪ್ರಜಾಪಿತ ಬ್ರಹ್ಮನು ಸಹ ಎಲ್ಲರ ತಂದೆಯಾದರು. ಇವರಿಗೆ ಆಡಮ್ ಎಂತಲೂ ಹೇಳಲಾಗುತ್ತದೆ. ಅವರಿಗೆ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂತಲೂ ಹೇಳಲಾಗುತ್ತದೆ. ಮನುಷ್ಯ ಸೃಷ್ಟಿಯ ಪ್ರಜಾಪಿತನಾದರು. ಪ್ರಜಾಪಿತ ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ರಚಿಸಲಾಗುತ್ತದೆ ಮತ್ತು ಬ್ರಾಹ್ಮಣರೇ ದೇವತೆಗಳಾಗುತ್ತಾರೆ. ದೇವತೆಗಳು ಕ್ಷತ್ರಿಯರು, ವೈಶ್ಯರು, ಶೂದ್ರರಾಗಿ ಬಿಡುತ್ತಾರೆ. ಇವರಿಗೆ ಪ್ರಜಾಪಿತ ಬ್ರಹ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳಲಾಗುತ್ತದೆ. ಮನುಷ್ಯ ಸೃಷ್ಟಿಗೆ ಹಿರಿಯ ಪ್ರಜಾಪಿತ ಬ್ರಹ್ಮನಿಗೆ ಎಷ್ಟೊಂದು ಮಕ್ಕಳು ಇದ್ದಾರೆ.
ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತಾರೆ. ಇವರು ಸಾಕಾರ ತಂದೆಯಾಗಿದ್ದಾರೆ. ಶಿವನು ನಿರಾಕಾರ ತಂದೆಯಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮನ ಮೂಲಕ ಹೊಸ ಮನುಷ್ಯ ಸೃಷ್ಟಿಯನ್ನು ರಚಿಸುತ್ತಾರೆಂದು ಗಾಯನವಿದೆ. ಈಗ ನಿಮ್ಮದು ಇದು ಹಳೆಯ ಪೊರೆಯಾಗಿದೆ. ಪತಿತ ಪ್ರಪಂಚ ರಾವಣನ ಪ್ರಪಂಚವಾಗಿದೆ. ಈಗ ರಾವಣನ ಅಸುರಿ ಪ್ರಪಂಚವು ಸಮಾಪ್ತಿಯಾಗಿ ಬಿಡುವುದು. ಅದಕ್ಕಾಗಿ ಈ ಮಹಾಭಾರತ ಯುದ್ಧವಿದೆ. ಮತ್ತೆ ಸತ್ಯಯುಗದಲ್ಲಿ ಈ ರಾವಣ ಶತ್ರುವನ್ನು ಯಾರೂ ಸುಡುವುದೇ ಇಲ್ಲ. ರಾವಣನಿರುವುದೇ ಇಲ್ಲ. ರಾವಣನೇ ದುಃಖದ ಪ್ರಪಂಚವನ್ನಾಗಿ ಮಾಡಿದ್ದಾನೆ. ಇಲ್ಲಿ ಯಾರ ಬಳಿ ಬಹಳಷ್ಟು ಹಣವಿದೆಯೋ, ದೊಡ್ಡ ದೊಡ್ಡ ಮಹಲುಗಳಲ್ಲಿದ್ದಾರೆಯೋ ಅವರು ಸ್ವರ್ಗದಲ್ಲಿ ಇದ್ದಾರೆಂದು ಅಲ್ಲ. ಸ್ವರ್ಗ ಅಂದ್ರೇನು? ಅಲ್ಲಿ ಆಯುಷ್ಯು, ಆರೋಗ್ಯ, ಸಂಪತ್ತು, ಸುಖಿ ಸಂಸಾರ, ಸುಖ, ಶಾಂತಿ ಎಲ್ಲವಿದ್ದಾಗ ಅದು ಸ್ವರ್ಗ ಆಗ್ತೈತೆ. ಬರೀ ದುಡ್ಡು ಮಾತ್ರ ಇತ್ತು, ಅಲ್ಲಿ ಆರೋಗ್ಯ ಇಲ್ಲ ಅಂದ್ರೆ ಅದು ಸ್ವರ್ಗ ಅನಿಸಲ್ಲ. ಅದಕ್ಕೆ ಈ ನರಕದಗಳದು ಎಷ್ಟೇ ಸಂಪತ್ತಿದ್ರೂ ಅದ್ರ ಸ್ವರ್ಗ ಅಲ್ಲ ಅಂತ ಬಾಬಾ ಹೇಳ್ತಾರೆ. ತಂದೆಯು ತಿಳಿಸುತ್ತಾರೆ, ಬಲೆ ಯಾರ ಬಳಿಯಾದರೂ ಕೋಟಿಗಳಿರಬಹುದು, ಆದರೆ ಇದೆಲ್ಲವೂ ಮಣ್ಣು ಪಾಲಾಗುವುದು. ಹೊಸ ಪ್ರಪಂಚದಲ್ಲಿ ಮತ್ತೆ ಹೊಸ ಗಣಿಗಳಿರುತ್ತವೆ. ಆದ್ದರಿಂದ ಹೊಸ ಪ್ರಪಂಚದಲ್ಲಿ ಮಹಲು ಇತ್ಯಾದಿಗಳನ್ನು ಕಟ್ಟಿಸುತ್ತಾರೆ. ಈ ಹಳೆಯ ಪ್ರಪಂಚವು ಈಗ ಸಮಾಪ್ತಿಯಾಗುವುದಿದೆ. ಮನುಷ್ಯರು ಸದ್ಗತಿಗಾಗಿ ಭಕ್ತಿ ಮಾಡುತ್ತಾರೆ. ನಮ್ಮನ್ನು ಪಾವನ ಮಾಡಿ, ನಾವು ವಿಕಾರಿಗಳಾಗಿ ಬಿಟ್ಟಿದ್ದೇವೆ. ವಿಕಾರಿಗಳಿಗೆ ಪತಿತರೆಂದು ಹೇಳಲಾಗುತ್ತದೆ. ಸತ್ಯುಗದಲ್ಲಿ ಇರುವುದೇ ಸಂಪೂರ್ಣ ನಿರ್ವಿಕಾರಿಗಳು. ಅಲ್ಲಿ ಮಕ್ಕಳು ಯೋಗ ಬಲದಿಂದ ಜನ್ಮ ಪಡೆಯುತ್ತಾರೆ. ಅಲ್ಲಿ ವಿಕಾರವಿರುವುದಿಲ್ಲ. ದೇಹಾಭಿಮಾನವಾಗಲಿ ಕಾಮಕ್ರೋಧವಾಗಲಿ ಪಂಚವಿಕಾರಗಳೇ ಇರುವುದಿಲ್ಲ. ಅಂದರೆ ಸತ್ಯಯುಗ ತ್ರೇತಾಯುಗದಾಗೇನು ಯೋಗ ಬಲದಿಂದ ಜನ್ಮ ಅಂದರೆ ಹಾಗೆ. ಅಂದರೆ ಇವಾಗ ನಮಗೆ ಯೋಗ ಶಕ್ತಿಯಿಂದ ಸಂಕಲ್ಪದಲ್ಲಿ ಎಷ್ಟು ಶಕ್ತಿ ಐತೆ? ಕೋಟಿ ಕೋಟಿ ಮೈಲ್ ಆಚೆ ಇರೋ ಪರಂಧಾಮದಲ್ಲಿರೋ ಪರಮಾತ್ಮನಿಗೆ ನಮ್ಮ ಸಂಕಲ್ಪ ಮುಟ್ಟುತ್ತೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ. ಅಷ್ಟು ಶಕ್ತಿ ಐತೆ ನಮಗೀಗ. ಅಂದರೆ ಆ ಶಕ್ತಿ ಸತ್ಯಯುಗದಲ್ಲೂ ಕೂಡ ಇರ್ತತ್ತಲ್ಲ. ಅಂದರೆ ಆ ಸಂಕಲ್ಪದ ಮೂಲಕ ಪರಂಧಾಮದಲ್ಲಿರುವ ಆತ್ಮನ ಕೆಳಗಿಳಿಸ್ತೀವಿ. ಅದಕ್ಕೆ ಅಲ್ಲಿ ಯೋಗ ಬಲದಿಂದ ಜನ್ಮ ಕೊಡ್ತಾರೆ. ಅಂದರೆ ಕುಂತಿ ಹೇಗೆ ಮಂತ್ರದಿಂದ ಕರ್ಣನಿಗೆ ಜನ್ಮ ಕೊಟ್ಲು ಅಂತ ಏನಿದೆ ಅಲ್ಲ, ಅದೇನು ಸಂಕಲ್ಪದಿಂದ ಆಗ್ತತೆ. ಆದರೆ ಕೆಲವರು ಇದನ್ನೇನು ವಾದ ಮಾಡ್ತಾರೆ, ಅದು ಹೆಂಗೆ ಸಾಧ್ಯ ಅಂತೇಳಿ ಹಾಸ್ಯ ಮಾಡೋದು ಅದೆಲ್ಲ ಮಾಡ್ತಾರೆ. ಅಂದರೆ ಈಗ ಕಲಿಯುಗದ ರಾಘವೇಂದ್ರ ಸ್ವಾಮಿ ಒಂದು ಯಾರು ನವಾಬ ಮಾಂಸ ತಗೊಂಡು ಬರ್ತಾನ, ಆದರೆ ಅದು ಬಟ್ಟೆ ತೆಗೆದ್ಮೇಲೆ ಅದು ಏನಾಗಿರ್ತದೆ, ಅಲ್ಲಿ ಹಣ್ಣಾಗಿರ್ತದೆ. ಒಂದು ಕಲಿಯುಗದ ತಪಸ್ವಿಗಳಿಗೆ ಇಂಥ ಶಕ್ತಿ ಇರ್ತಂದರೆ ಸತ್ಯಯುಗದ ದೇವತೆಗಳಿಗೆ ಎಂಥ ಶಕ್ತಿ ಇರ್ಬೋದು? ಇವೆಲ್ಲ ವಿಚಾರಗಳು ಬರಬೇಕು. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆದ್ದರಿಂದ ಸತ್ಯಯುಗದಲ್ಲಿ ರಾವಣನನ್ನು ಸುಡುವುದಿಲ್ಲ. ಇಲ್ಲಿ ರಾವಣ ರಾಜ್ಯವಿದೆ. ಈಗ ತಂದೆ ತಿಳಿಸುತ್ತಾರೆ, ನೀವು ಪವಿತ್ರರಾಗಿ ಈ ಪತಿತ ಪ್ರಪಂಚವು ಸಮಾಪ್ತಿಯಾಗಲಿದೆ ಅಂದಾಗ ಯಾರು ಶ್ರೀಮತದಂತೆ ಪವಿತ್ರರಾಗುವರೋ ಅವರೇ ತಂದೆಯ ಮತದಂತೆ ನಡೆದು ವಿಶ್ವದ ರಾಜಧಾನಿಯ ಆಸ್ತಿಯನ್ನು ಪಡೆಯುತ್ತಾರೆ. ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತಲ್ಲವೇ, ಹೀಗಂತೂ ರಾವಣ ರಾಜ್ಯವಾಗಿದೆ. ಇದು ಸಮಾಪ್ತಿಯಾಗುವುದು. ಸತ್ಯಯುಗಿ ರಾಮರಾಜ್ಯವು ಸ್ಥಾಪನೆಯಾಗುತ್ತದೆ. ಸತ್ಯಯುಗದಲ್ಲಿ ಬಹಳ ಕೆಲವರೇ ಮನುಷ್ಯರಿರುತ್ತಾರೆ. ರಾಜಧಾನಿಯು ದೆಹಲಿಯಾಗಿರುತ್ತದೆ. ಅಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿರುತ್ತದೆ. ದೆಹಲಿಯು ಸತ್ಯಯುಗದಲ್ಲಿ ಪರಿಸ್ಥಾನವಾಗಿತ್ತು. ದೆಹಲಿಯೇ ರಾಜಸಿಂಹಾಸನವಾಗಿತ್ತು. ರಾವಣ ರಾಜ್ಯದಲ್ಲಿಯೂ ದೆಹಲಿಯೇ ರಾಜಧಾನಿಯಾಗಿದೆ. ರಾಮರಾಜ್ಯದಲ್ಲಿಯೂ ಇದೇ ರಾಜಧಾನಿ ಇರುತ್ತದೆ. ಆದರೆ ರಾಮರಾಜ್ಯದಲ್ಲಂತೂ ವಜ್ರ ವೈಡೂರ್ಯಗಳ ಮಹಲಿತ್ತು, ಅಪಾರ ಸುಖವಿತ್ತು. ಈಗ ತಂದೆ ತಿಳಿಸುತ್ತಾರೆ, ನೀವು ವಿಶ್ವದ ರಾಜ್ಯವನ್ನು ಕಳೆದುಕೊಂಡಿದ್ದೀರಿ. ಪುನಃ ನಾನು ನಿಮಗೆ ಕೊಡುತ್ತೇನೆ. ನೀವು ನನ್ನ ಮತದಂತೆ ನಡೆಯಿರಿ. ಶ್ರೇಷ್ಠರಾಗಬೇಕೆಂದರೆ ಕೇವಲ ನನ್ನನ್ನು ನೆನಪು ಮಾಡಿ, ಮತ್ಯಾವುದೇ ದೇಹಧಾರಿಯನ್ನು ನೆನಪು ಮಾಡಬೇಡಿ. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆಯಾದ ನನ್ನನ್ನು ಆತ್ಮರೂಪದಿಂದ ನೆನಪು ಮಾಡಿದಾಗ ಅಂದರು. ಅಂದರೆ ನಾವು ಮಾಡಿದ ಪಾಪ ಎಲ್ಲೈತೆ? ಆತ್ಮದಾಗೈತೆ. ಆ ಆತ್ಮದ ಮೇಲೆ ಪರಮಾತ್ಮ ತಂದೆಯ ದೈವಶಕ್ತಿ ಬಿದ್ದಾಗ ಅಲ್ಲಿ ಪಾಪ ಸುಡ್ತಾವ. ಅದು ಅಕ್ಯುರೇಟ್ ನೆನಪು. ಇವಾಗ ಕೆಲವ್ರು ನೋಡ್ರಿ, ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಬಾಬಾ ಬಾಬಾ ಅಂತಿರ್ತೀವಿ ಬಿಡ್ರಿ, ಆದರೂ ಬಾಬಾ ನಮಗೇನು ಮಾಡಿಲ್ಲ, ನಮ್ಮ ಕಷ್ಟಗಳೇ ದೂರ ಆಗಿಲ್ಲ ಅಂತಿರ್ತಾರೆ.
ಆದರೆ ಎಲ್ಲದೂ ವಿಧಿ ವಿಧಾನವನ್ನು ಅರಿತು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಗೊತ್ತಾಗಲಿಲ್ಲ, ಅನುಭವ ಇರೋರನ್ನ ಕೇಳಬೇಕು, ನಿಮಿತ್ತರನ್ನ ಕೇಳಬೇಕು. ಹೌದಾ? ಅಂದರೆ ಬುದ್ಧಿ ಏನು ಬಿಂದುವಾಗಿ ಬಿಂದು ತಂದೆನ ಬಿಂದುಗಳ ಲೋಕದಲ್ಲಿ ನೆನಪು ಮಾಡಿದಾಗ, ಬುದ್ಧಿಯನ್ನು ಬಿಂದುಗಳ ಲೋಕದಲ್ಲಿ ಇಟ್ಟು ಬಾಬನ ನೆನಪು ಮಾಡಿದಾಗ ಮಾತ್ರ ನಮ್ಮ ಪಾಪಗಳು ಸುಡ್ತವೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗ ನೀವು ನನ್ನ ಬಳಿಗೆ ಬಂದು ಬಿಡುತ್ತೀರಿ ಸತೋಪ್ರಧಾನರಾಗಿ, ನನ್ನ ಕೊರಳಿನ ಮಾಲೆಯಾಗಿ, ನಂತರ ವಿಷ್ಣುವಿನ ಮಾಲೆಯಾಗುತ್ತೀರಿ. ಮಾಲೆಯಲ್ಲಿ ಮೇಲೆ ನಾನು ಇದ್ದೇನೆ, ನಂತರ ಇಬ್ಬರು ಬ್ರಹ್ಮ ಸರಸ್ವತಿ ಇದ್ದಾರೆ, ಅವರೇ ಸತ್ಯಯುಗದ ಮಹಾರಾಜ ಮಹಾರಾಣಿಯಾಗುತ್ತಾರೆ. ನಂತರ ಯಾರು ನಂಬರ್ ವಾರ್ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವರೋ ಅವರ ಮೇಲೆ ಅವರದೇ ಮಾಲೆ ಇದೆ. ನಾನು ಭಾರತವನ್ನು ಈ ಬ್ರಹ್ಮ ಸರಸ್ವತಿ ಮತ್ತು ಬ್ರಾಹ್ಮಣರ ಮೂಲಕ ಸ್ವರ್ಗವನ್ನಾಗಿ ಮಾಡುತ್ತೇನೆ. ಯಾರು ಪರಿಶ್ರಮ ಪಡುವರೋ ಅವರದೇ ಮತ್ತೆ ನೆನಪಾರ್ಥವಾಗುತ್ತದೆ. ಪರಂಧಾಮದಲ್ಲಿ ರುದ್ರಮಾಲೆ, ನಂತರ ಸತ್ಯಯುಗದಲ್ಲಿ ವಿಷ್ಣುವಿನ ಮಾಲೆಯಾಗುತ್ತದೆ. ರುದ್ರಮಾಲೆಯು ಆತ್ಮಗಳ ಮಾಲೆಯಾಗಿದೆ ಮತ್ತು ವಿಷ್ಣುವಿನ ಮಾಲೆಯು ಮನುಷ್ಯರ ಮಾಲೆಯಾಗಿದೆ. ಅಂದ್ರೇನು? ಸತ್ಯಯುಗದಲ್ಲಿ ಯಾರ್ಯಾರು ಜನ್ಮ ತಗೊಂತೀವೋ ಅದು ವಿಷ್ಣುವಿನ ಮಾಲೆ. ರುದ್ರಮಾಲೆ ಅಂದ್ರೇನು? ಜಗತ್ತಿನಾಗಿರೋ ಆತ್ಮಗಳೆಲ್ಲವೂ ಮತ್ತು ಪರಮಾತ್ಮ ತಂದೆ ಮಕ್ಕಳೇ ಅಲ್ಲ, ಅದು ಎಲ್ಲ ಆತ್ಮಗಳ ಮಾಲೆ. ಬಾಬಾ ಏನಂತ ಹೇಳ್ತಾ ಇದ್ದಾರೆ, ಆತ್ಮಗಳಿರುವ ಸ್ಥಾನವು ನಿರಾಕಾರ ಪರಂಧಾಮವಾಗಿದೆ, ಅದಕ್ಕೆ ಬ್ರಹ್ಮಾಂಡವೆಂದು ಹೇಳುತ್ತಾರೆ. ಆತ್ಮವೇನು ಅಂಡಾಕಾರವಾಗಿರುವುದಿಲ್ಲ, ಆತ್ಮವು ಬಿಂದು ಮಾದರಿಯಾಗಿದೆ. ನಾವೆಲ್ಲ ಆತ್ಮರು ಈ ಮಧುರ ಮನೆಯ ನಿವಾಸಿಗಳಾಗಿದ್ದೇವೆ. ತಂದೆಯ ಜೊತೆ ನಾವು ಆತ್ಮಗಳಿರುತ್ತೇವೆ, ಅದು ಮುಕ್ತಿಧಾಮವಾಗಿದೆ. ಮನುಷ್ಯರೆಲ್ಲರೂ ಮುಕ್ತಿಧಾಮಕ್ಕೆ ಹೋಗಬೇಕೆಂದು ಬಯಸುತ್ತಾರೆ, ಆದರೆ ಯಾರೊಬ್ಬರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಎಲ್ಲರೂ ಪಾತ್ರದಲ್ಲಿ ಬರಲೇಬೇಕಾಗಿದೆ. ಏನು ಬಾಬಾ ಏನು ಹೇಳ್ತಾರೆ ಇವಾಗ ನೋಡ್ರಿ, ರಾಘವೇಂದ್ರ ಸ್ವಾಮಿ, ಶಿರ್ಡಿ ಸಾಯಿಬಾಬಾ ಅವರೆಲ್ಲ ಮುಕ್ತಿ ಹೊಂದ್ಬಿಟ್ಟಿರ್ತಾರೆ, ಮೋಕ್ಷ ಹೊಂದ್ಬಿಟ್ಟಿರ್ತಾರೆ. ಈ ತುಮಕೂರು ಶಿವಕುಮಾರ ಸ್ವಾಮೀಜಿ ಇವರೆಲ್ಲ ಮೋಕ್ಷ ಹೊಂದ್ಬಿಟ್ಟಿರ್ತಾರೆ ಅಂತ ಇವ್ರು ತಿಳ್ಕೊಂತಾರೆ ಭಕ್ತರು. ಆದರೆ ಯಾರೂ ಮುಕ್ತಿ ಹೊಂದಂಗಿಲ್ಲ. ಮುಕ್ತಿ ಹೊಂದೋದಂದ್ರೇನು, ಮೋಕ್ಷ ಹೊಂದೋದಂದರೆ ಎಲ್ಲ ಹೋಗಿ ಪರಂಧಾಮದಲ್ಲಿ ಕುಳಿತುಕೊಳ್ಳೋದು ಮುಕ್ತಿ ಹೊಂದೋದಂದರೆ. ಆದರೆ ಪರಂಧಾಮದ ದಾರಿ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಒಂದು ದೇಹ ಬಿಟ್ಟು ಒಂದು ದೇಹ ತಗೊಳ್ತಾನೆ ಇರಬೇಕು. ಲಾಸ್ಟಿಗೆ ಬಾಬಾನೇ ಎಲ್ಲರನ್ನೂ ವಾಪಸ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿಯವರೆಗೆ ತಂದೆಯು ನಿಮ್ಮನ್ನು ತಯಾರು ಮಾಡುತ್ತಿರುತ್ತಾರೆ. ನೀವು ತಯಾರಾಗಿ ಬಿಟ್ಟರೆ ಮತ್ತೆ ಯಾರೆಲ್ಲ ಆತ್ಮರಿದ್ದಾರೆಯೋ ಅವರೆಲ್ಲರೂ ಬಂದು ಬಿಡುವರು. ನಂತರ ಸಮಾಪ್ತಿ. ನೀವು ಹೋಗಿ ಹೊಸ ರಾಜ್ಯದಲ್ಲಿ ರಾಜ್ಯಭಾರ ಮಾಡುತ್ತೀರಿ. ಅಂದರೆ ನಾವು ಯಾರು ದೈವಶಕ್ತಿ ತುಂಬ್ಕೊಂಡಿರ್ತೀವೋ ಆತ್ಮಗಳು ಅವರು ಇಳಿತೀವಿ. ಯಾರು ದೈವಶಕ್ತಿ ತುಂಬ್ಕೊಂಡಿರಲ್ಲೋ ಅವ್ರೇನು ಮಾಡ್ತಾರೆ, ಅಲ್ಲೇ ಪರಂಧಾಮದಾಗೆ ಕೂತಿರ್ತಾರೆ. ಮತ್ತು ಅವ್ರ ಪಾತ್ರ ಯಾವಾಗೈತೋ ಅವಾಗ ಇಳಿತಾರೆ. ನಂತರ ನಂಬರ್ ವಾರ್ ಚಕ್ರವು ನಡೆಯುವುದು. ಕೊನೆಗೂ ಆ ದಿನ ಇಂದು ಬಂದಿತ್ತು ಎಂಬುದನ್ನು ಗೀತೆಯಲ್ಲಿ ಕೇಳಿದಿರಲ್ಲವೇ? ನಿಮಗೆ ತಿಳಿದಿದೆ, ಭಾರತವಾಸಿಗಳೆಲ್ಲರೂ ಈಗ ನರಕವಾಸಿಗಳಾಗಿದ್ದಾರೆ, ಅವರೇ ಪುನಃ ಸ್ವರ್ಗವಾಸಿಗಳಾಗುತ್ತಾರೆ. ಉಳಿದೆಲ್ಲ ಆತ್ಮರು ಶಾಂತಿಧಾಮದಲ್ಲಿ ಹೊರಟು ಹೋಗುವರು. ಬಹಳ ಕಡಿಮೆ ತಿಳಿಸಿಕೊಡಬೇಕು. ತಂದೆ ಮತ್ತು ಆಸ್ತಿ. ಆತ್ಮಕ್ಕೆ ಆಸ್ತಿಯು ಸಿಕ್ಕಿಬಿಡುತ್ತದೆ. ಆಸ್ತಿ ಏನು? ಆಸ್ತಿ ಅಂದರೆ ಇಷ್ಟು ದಿವಸ ಏನು ಅಂದ್ಕೊಂಡಿದ್ವಿ, ಬಂಗಾರ, ವಜ್ರ, ಮನೆ, ಇದೆಲ್ಲ ಆಸ್ತಿ ಅಂದ್ಕೊಂಡಿದ್ವಿ. ಅದಲ್ಲ. ಆಸ್ತಿ ಏನು? ಆತ್ಮದ ಗುಣಗಳು, ಶಕ್ತಿ, ಜ್ಞಾನ. ಅಂದರೆ ಈ ಎಲ್ಲ ಆಸ್ತಿಯಿಂದ ನಾವು ಎಲ್ಲರಿಗೆ ಸುಖ ಕೊಟ್ಟಾಗ ಎಲ್ಲರಿಂದ ತಾನಾಗೆ ಸುಖ ಸಿಗ್ತದೆ. ಆಸ್ತಿ ಯಾಕೆ ಬೇಕು? ಸುಖಕ್ಕೆ ಬೇಕು. ಆದರೆ ಇವು ಇತ್ತು ಅಂದರೆ ಅದೇ ವಜ್ರ, ಹಣ, ಎಲ್ಲದು ಎಲ್ಲಿಂದ ಸಿಗುತ್ತೆ? ಪ್ರಕೃತಿಯಲ್ಲೇ ಸಿಗೋದು ನಮಗೆ. ನಮ್ಮಲ್ಲಿ ಒಳ್ಳೆ ಗುಣ ಇತ್ತು ಅಂದರೆ ಭೂಮಿ ತಾಯಿ ತುಂಬಿ ತುಂಬಿ ಕೊಡ್ತಾ ಇರ್ತಾಳೆ. ಸತ್ಯಯುಗದಲ್ಲಿ ಈ ದೇವತೆಗಳ ಇವ್ರ ಪಾದ ಸೇವೆ ಹೇಗೆ ಮಾಡಲಿ, ಇವರಿಗೆ ಹೇಗೆ ಸುಖ ಕೊಡಲಿ ಅಂತ ಇರ್ತಾಳೆ. ಅಂದರೆ ನಿಜವಾದ ಆಸ್ತಿ ಅದು ಆತ್ಮದ ಆಸ್ತಿ. ಅದು ಪಡಿಬೇಕು. 1 ನಿಮಿಷ ಧ್ಯಾನ ಮಾಡಿದರೆ 1 ವರ್ಷ ಸುಖ. ಅಷ್ಟು ಶಕ್ತಿ ತುಂಬುತ್ತೆ ನಮಗೆ ಬಾಬಾನಿಂದ. ಈಗ ತಂದೆಯು ತಿಳಿಸುತ್ತಾರೆ, ನಾನು ಅದೇ ರಾಜ್ಯವನ್ನು ಪುನಃ ಸ್ಥಾಪನೆ ಮಾಡುತ್ತೇನೆ. ನೀವು 84 ಜನ್ಮಗಳನ್ನು ಭೋಗಿಸಿ ಈಗ ಪತಿತರಾಗಿ ಬಿಟ್ಟಿದ್ದೀರಿ. ರಾವಣನು ಪತಿತರನ್ನಾಗಿ ಮಾಡಿದ್ದಾನೆ. ಮತ್ತೆ ಯಾರು ಪಾವನ ಮಾಡುತ್ತಾರೆ? ಭಗವಂತ. ಯಾರಿಗೆ ಪತಿತ ಪಾವನನೆಂದು ಹೇಳುತ್ತೀರಿ?
ಹೇಗೆ ನೀವು ಪತಿತರಿಂದ ಪಾವನರು, ಪಾವನರಿಂದ ಪತಿತರಾಗುತ್ತೀರಿ. ಅದೆಲ್ಲ ಚರಿತ್ರೆ ಭೂಗೋಳವು ಪುನರಾವರ್ತನೆಯಾಗುವುದು. ಈ ವಿನಾಶವು ಇರುವುದೇ ಇದಕ್ಕಾಗಿ. ಬ್ರಹ್ಮನ ಆಯುಷ್ಯ ಶಾಸ್ತ್ರಗಳಲ್ಲಿ 100 ವರ್ಷಗಳಿವೆ ಎಂದು ಹೇಳುತ್ತಾರೆ. ಇವರು ಬ್ರಹ್ಮನಾಗಿದ್ದಾರೆ. ಇವರಲ್ಲಿ ತಂದೆಯು ಕುಳಿತು ಆಸ್ತಿಯನ್ನು ಕೊಡುತ್ತಾರೆ. ನಂತರ ಇವರ ಶರೀರವು ಬಿಟ್ಟು ಹೋಗುವುದು. ಆತ್ಮಗಳಿಗೆ ಆತ್ಮಗಳ ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ. ಮನುಷ್ಯರು ಮನುಷ್ಯರನ್ನು ಪಾವನ ಮಾಡಲು ಸಾಧ್ಯವಿಲ್ಲ. ದೇವತೆಗಳೆಂದು ವಿಕಾರದಿಂದ ಜನ್ಮ ಪಡೆಯುವುದಿಲ್ಲ. ಪುನರ್ಜನ್ಮವನ್ನಂತೂ ಎಲ್ಲರೂ ತೆಗೆದುಕೊಳ್ಳುತ್ತಾ ಬರುತ್ತಾರಲ್ಲವೇ. ಅದೃಷ್ಟವು ಬೆಳಗಲಿ ಎಂದು ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ನೋಡ್ರಿ. ಬಾಬಾ ಮಕ್ಕಳದ ಅದೃಷ್ಟ ಬೆಳಗಲಿ ಅಂತೇಳಿ ಚೆನ್ನಾಗಿ ತಿಳಿಸ್ತಾ ಇರ್ತಾರೆ. ತಂದೆಯು ಬರುವುದೇ ಮನುಷ್ಯ ಮಾತ್ರರ ಅದೃಷ್ಟವನ್ನು ಬೆಳಗಿಸಲು, ಏಕೆಂದರೆ ಎಲ್ಲರೂ ಪತಿತ ದುಃಖಿಯಾಗಿದ್ದಾರೆ. ತ್ರಾಯ್ ಎನ್ನುತ್ತಾ ವಿನಾಶವಾಗಿ ಬಿಡುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ತ್ರಾಯ್ ಎನ್ನುವುದಕ್ಕೆ ಮೊದಲೇ ಬೇಹದ್ದಿನ ತಂದೆಯಾದ ನನ್ನಿಂದ ಆಸ್ತಿಯನ್ನು ತೆಗೆದುಕೊಳ್ಳಿ. ಈ ಪ್ರಪಂಚದಲ್ಲಿ ಏನೆಲ್ಲವನ್ನು ನೋಡುತ್ತಿದ್ದೀರೋ ಇದೆಲ್ಲವೂ ಸಮಾಪ್ತಿಯಾಗಬೇಕಾಗಿದೆ. ಬಾಬಾ ಏನಂದ್ರು, ತ್ರಾಯ್ ಎನ್ನುವುದಕ್ಕಿಂತ ಮೊದಲೇ ಆಸ್ತಿ ತುಂಬ್ಕೊಳ್ರಿ ಅಂದರು. ಅಂದರೆ ಯಾವಾಗ ವಿನಾಶ ಸ್ಟಾರ್ಟ್ ಆಯಿತು ಆಗ ಇನ್ನೂ ನಾವು ಪಾವನ ಆಗಿಲ್ಲ ಅಂದರೆ ನಾವು ಕೂಡ ಶಿಕ್ಷೆನ ಭೋಗಿಸಿ ತ್ರಾಯ್ ಅನ್ಬೇಕಾಗ್ತೈತೆ. ಅದಕ್ಕೆ ಮೊದಲೇ ಪುರುಷಾರ್ಥ ಮಾಡಿ ಪಾವನ ಆಗ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಂದೆಯಿಂದ ಹೊಸ ಪ್ರಪಂಚದ ಆಸ್ತಿಯನ್ನು ತೆಗೆದುಕೊಳ್ಳಲು ಓದುತ್ತಿದ್ದೀರಿ. ಭಾರತದ ಉತ್ಥಾನವಿದ್ದಾಗ ದೇವತೆಗಳ ರಾಜ್ಯ, ಭಾರತದ ಪತನವೆಂದರೆ ರಾವಣ ರಾಜ್ಯವಾಗುತ್ತದೆ. ತಂದೆಯಿಂದ ಹೊಸ ಪ್ರಪಂಚದ ಆಸ್ತಿಯನ್ನು ತೆಗೆದುಕೊಳ್ಳಲು ಓದುತ್ತಿದ್ದೀರಿ. ಎಷ್ಟು ಸಹಜವಾಗಿದೆ. ಇದು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯಾಗಿದೆ. ಇದನ್ನು ಸಹ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ಯಾವ ಧರ್ಮದವರು ಯಾವಾಗ ಬರುತ್ತಾರೆ? ದ್ವಾಪರದ ನಂತರವೇ ಅನ್ನ ಧರ್ಮದವರೆಲ್ಲ ಬರುತ್ತಾರೆ. ಮೊದಲು ಸುಖವನ್ನು ಅನುಭವಿಸುತ್ತಾರೆ, ನಂತರ ದುಃಖ. ಈ ಇಡೀ ಚಕ್ರವನ್ನು ಬುದ್ಧಿಯಲ್ಲಿ ಕೂರಿಸಬೇಕಾಗಿದೆ. ಈಗ ನೋಡ್ರಿ, ದ್ವಾಪರದಲ್ಲಿ ನೋಡ್ರಿ ನಾವೆಲ್ಲ ಸತ್ಯಯುಗದ ಬಂದಿರ್ತೀವಲ್ಲ, ನಮಗೆ ದ್ವಾಪರ ತಟ್ಟಿಗೆ ಆಗಲೇ ರಜೋಗುಣ ಬಂದುಬಿಟ್ಟಿರ್ತತೆ. ಆದರೆ ಆಗ ತಾನೇ ಇಳಿದಿರ್ತಾವಲ್ಲ ಅವ ಆತ್ಮಗಳಲ್ಲಿ ಸತೋಪ್ರಧಾನ ಪಾವನ ಆತ್ಮಗಳು ಇರ್ತಾವಲ್ಲ, ಸತೋಪ್ರಧಾನ ಶಕ್ತಿನೇ ಇರ್ತತೆ. ಅದಕ್ಕೆ ಆದಿಯಲ್ಲಿ ಬರೋರು ಸುಖವನ್ನೇ ಅನುಭವಿಸ್ತಾರೆ. ನಂತರ ಮತ್ತೆ ಅದು ಸತೋ ರಜೋ ತಮೋ ಆದಂಗೆಲ್ಲ ದುಃಖನ ಅನುಭವಿಸ್ತಾರೆ. ಪ್ರತಿಯೊಂದು ಆತ್ಮನೂ ಸತೋ ರಜೋ ತಮೋ ಪಾತ್ರನ ಅನುಭವಿಸ್ತತೆ. ಒಂದು ಜನ್ಮ 2 ಜನ್ಮಕ್ಕೆ ಇಳೀಲಿ ಆತ್ಮ, ಫಸ್ಟಿಗೆ ಅದು ಪಾವನವಾಗಿ ಇಳಿದಿರ್ತತಲ್ಲ, ಫಸ್ಟ್ ಸುಖ ಇರ್ತತೆ, ಆಮೇಲೆ ಮತ್ತೆ ದುಃಖ. ಈ ಥರ ಎಲ್ಲ ಬುದ್ಧಿಯಲ್ಲಿ ಜ್ಞಾನ ಕುತ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಈಗ ಯಾವ ಧರ್ಮದವರು ಯಾವಾಗ ಬರುತ್ತಾರೆ? ದ್ವಾಪರದ ನಂತರವೇ ಎಲ್ಲರೂ ಬರುತ್ತಾರೆ. ನೀವು ಈ ಸೃಷ್ಟಿ ಚಕ್ರದ ಜ್ಞಾನದಿಂದ ಚಕ್ರವರ್ತಿ ಮಹಾರಾಜ ಮಹಾರಾಣಿಯಾಗುತ್ತೀರಿ. ಕೇವಲ ತಂದೆ ಮತ್ತು ಆಸ್ತಿಯನ್ನು ತಿಳಿದುಕೊಳ್ಳಬೇಕಾಗಿದೆ. ಈಗಂತೂ ವಿನಾಶವಂತೂ ಖಂಡಿತ ಆಗುತ್ತದೆ. ಇಷ್ಟೊಂದು ಒಡೆದಾಟಗಳಾಗುವುದು. ಈ ಸಮಯದಲ್ಲಿ ವಿದೇಶದಿಂದ ಹಿಂತಿರುಗಿ ಬರುವುದಕ್ಕೂ ಆ ಸಮಯದಲ್ಲಿ ವಿದೇಶದಿಂದ ಹಿಂತಿರುಗಿ ಬರುವುದಕ್ಕೂ ಸಾಧ್ಯವಾಗುವುದಿಲ್ಲ. ಅಂದರೆ ಯಾವಾಗ ವಿನಾಶ ಸ್ಟಾರ್ಟ್ ಆಗ್ತತೋ ಆಗೇನಾಗ್ತತೆ, ಎಲ್ಲ ಸಂಪರ್ಕಗಳು ಬಂದಾಗ್ಬಿಡ್ತಾವೆ. ಅಂದರೆ ಆ ಕಡೆಯವ್ರು ಈ ಕಡೆ ಹೋಗಂಗಿಲ್ಲ, ಈ ಕಡೆಯವ್ರು ಆ ಕಡೆ ಹೋಗಂಗಿಲ್ಲ. ವಿಮಾನಗಳು, ಹಡಗುಗಳು, ಬಸ್ಸು, ರೈಲು ಎಲ್ಲವೂ ಸ್ಟಾಪ್ ಆಗಿಬಿಡ್ತಾವೆ. ಆವಾಗ ಅದಕ್ಕಿಂತ ಮುಂಚೆನೇ ಬಾಬಾ ಏನು ಮಾಡ್ತಾರೆ, ಅಲ್ಲಿ ವಿದೇಶದಾಗೆಲ್ಲ ಏನು ಫಾರಿನರ್ಸ್ ಬಾಬನ ಮಕ್ಕಳಿದಾರಲ್ಲ ಅವ್ರಿಗೆಲ್ಲ ಟಚ್ ಕೊಡ್ತಾರೆ, ನೀವೆಲ್ಲ ಭಾರತಕ್ಕೆ ಹೋಗ್ಬಿಡ್ರಿ ಅಂತ. ಆಗ ಅವರೆಲ್ಲ ಭಾರತಕ್ಕೆ ಬಂದು ಆವಾಗ ಅವರು ಇಂಗ್ಲೀಷ್ನಾಗ ತಮ್ಮ ಭಾಷೆಗ ಸಂದೇಶ ಕೊಡ್ತಾರಲ್ಲ, ಬುದ್ಧಿಗೇಡಿಗಳೇ ನಿಮ್ಮ ದೇಶದಾಗೆ ಭಗವಂತ ಬಂದಾನ, ಎದ್ದೇಳ್ರಿ, ಅಜ್ಞಾನದ ನಿದ್ರೆಯಿಂದ ಎದ್ದೇಳ್ರಿ ಅಂತ ಅವರು ಅವಾಗ ಟುಸ್ಸು ಪುಸ್ಸು ಅಂತೇಳಿ ಇಂಗ್ಲೀಷ್ನಾಗ ಹೇಳ್ತಾರೆ ನೋಡು. ಅವಾಗ ಇವು ಎಚ್ಚೆತ್ಕೊಂತಾವೆ. ಇವಾಗ ಮನೆಗೆ ಹೋಗಿ ಸಂದೇಶ ಕೊಡ್ತೀವಿ ನೋಡ್ರಿ. ಶಿವರಾತ್ರಿಗಂತೂ ಎಷ್ಟು ಸೇವೆ ನಡೀತಿರ್ತತೆ ಪ್ರತಿಯೊಂದು ಸೇವಾ ಕೇಂದ್ರದಿಂದ. ಆದರೂ ಜಾಗೃತ ಆಗೋದೇ ಇಲ್ಲ ಆತ್ಮಗಳು. ನಾಳೆ ಫಾರಿನರ್ಸ್ ಅವರು ಒಬ್ಬೊಬ್ಬರು 1 ಲಕ್ಷ ಆತ್ಮನ ಎಬ್ಬಿಸ್ತಾರಂತ ಹೇಳಾರ ಬಾಬಾ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ,
ಭಾರತದ ಭೂಮಿಯೇ ಎಲ್ಲದಕ್ಕಿಂತ ಉತ್ತಮವಾದ ಭೂಮಿಯಾಗಿದೆ. ಯಾವಾಗ ಬಲವಾದ ಯುದ್ಧವಾಗುವುದೋ ಆಗ ಅಲ್ಲಿನವರು ಅಲ್ಲಿಯೇ ಉಳಿದು ಬಿಡುತ್ತಾರೆ. 50-60 ಲಕ್ಷ ರೂಪಾಯಿಗಳನ್ನು ಕೊಟ್ಟರೂ ಸಹ ಬರಲು ಕಷ್ಟವಾಗುತ್ತದೆ. ಭಾರತದ ಭೂಮಿ ಎಲ್ಲಕ್ಕಿಂತ ಉತ್ತಮವಾಗಿದೆ. ಇಲ್ಲಿ ತಂದೆಯು ಬಂದು ಅವತರಿತರಾಗುತ್ತಾರೆ. ನೋಡ್ರಿ, ಭಾರತದಲ್ಲಿ ನಮಗೆ ಅದ್ರ ಮಹತ್ವ ಗೊತ್ತಿಲ್ಲ. ಫಾರಿನರ್ಸ್ ಭಾರತ ಅಂದರೆ ಕೈ ಎತ್ತಿ ಮುಗಿತಾರೆ, ಇಂಡಿಯಾ ಅಂದರೆ. ಯಾಕೆಂದರೆ ನೋಡ್ರಿ, ಅಲೆಕ್ಸಾಂಡರು ತಂದೆನ ಕೇಳಿದ್ನಂತೆ, ನಾನು ಭಾರತಕ್ಕೆ ಹೋಗ್ತಾ ಇದ್ದೀನಿ ಯುದ್ಧ ಮಾಡೋಕ್ಕೆ, ಬರುವಾಗ ಏನು ತರಬೇಕು ಅಂತ. ತಂದೆ ಹೇಳಿದ್ರಂತೆ, ಒಬ್ಬ ಯೋಗಿನ ತಪಸ್ವಿನ ಕರ್ಕೊಂಡು ಬಂದ್ಬಿಡು ಅಂತ ಹೇಳಿದ್ರಂತೆ. ಏನೇನೋ ಕೇಳ್ತೀಯ ಅಂದರೆ ಇದನ್ನು ಕೇಳ್ತೀಯೇನು ನೀನು ಅಂದ್ರಂತೆ. ನೀನೊಂದೇ ಕರ್ಕೊಂಬ ನೋಡೋಣ ಅಂದ್ರಂತೆ. ಆಗ ಅಲೆಕ್ಸಾಂಡರ್ ಏನು ಮಾಡ್ತಾನೆ, ಎಲ್ಲ ಯುದ್ಧ ಆಗ್ತೈತೆ, ವಾಪಸ್ ಹೋಗುವಾಗ ಅವರಪ್ಪ ಹೇಳಿದ ನೆನಪಾಗ್ತೈತೆ, ಹೋಗ್ರಿ ಒಬ್ರು ತಪಸ್ವಿನ ಕರ್ಕೊಂಬರ್ರಿ ಅಂತ ಸೈನಿಕರನ್ನ ಕಳಿಸ್ತಾನೆ. ಒಬ್ಬ ತಪಸ್ವಿ ಮರದ ಕೆಳಗೆ ತಪಸ್ಸು ಮಾಡ್ತಿರ್ತಾನೆ. ಆಗ ನಮ್ಮ ರಾಜ ಕರೀತಾರ ಬರಬೇಕು ಅಂತಾನ ಆ ಋಷಿಮುನಿಗೆ. ಆಗ ಋಷಿಮುನಿ ಹೇಳ್ತಾನ, ರಾಜ ಆಗಿದ್ದಾನು, ನನಗೆ ರಾಜ ಅಲ್ಲ, ನಾನು ಬರೋದಿಲ್ಲ, ಬೇಕಿದ್ದರೆ ಆತನೇ ಇಲ್ಲಿ ಬಾನು ಅಂತಾನೆ. ಅಂದರೆ ಆಗ ಆ ಸೈನಿಕ ಹೇಳ್ತಾನ, ರಾಜ ಆಜ್ಞೆ ನೀನು ಇದು ಉಲ್ಲಂಘನೆ ಮಾಡಿದರೆ ನಿನಗೆ ಮರಣದಂಡನೆ ಅಂತ ಹೇಳ್ತಾನೆ. ಆಗ ಋಷಿಮುನಿ ಏನು ಹೇಳ್ತಾನ, ಇಲ್ಲ, ನೀನು ಶರೀರನ ಕತ್ತರಿಸ್ಬೋದು, ಆದರೆ ಆತ್ಮನೇನು ಮಾಡೋಕ್ಕಾಗಲ್ಲ, ನೀನು ನಾನು ಎಲ್ಲಿಗೂ ಬರೋದಿಲ್ಲ ಅಂತಾನ. ಆಮೇಲೆ ಅಲೆಕ್ಸಾಂಡರ್ ತಾನೇ ಬರ್ತಾನೆ ತಪಸ್ವಿ ಮುಂದೆ, ಬಾ ನಮ್ಮ ದೇಶಕ್ಕೆ ಹೋಗೋಣ ಅಂದರೆ, ನಾನು ಭಾರತ ಬಿಟ್ಟು ಬರೋದಿಲ್ಲ, ಯಾಕಂದರೆ ಶರೀರ ಬಿಟ್ಟರೆ ಮತ್ತೆ ನಾನು ಭಾರತದಲ್ಲಿಯೇ ಜನ್ಮ ತಗೋಬೇಕು, ಇದು ದೈವಿ ಶಕ್ತಿ ದೈವಿ ಗುಣಗಳಿಂದ ತುಂಬದ ಜಗತ್ತಿದು, ನಾ ಬರೋದಿಲ್ಲ ಅಂತಾನ. ಆಗ ಅಲೆಕ್ಸಾಂಡರ್ ಏನಂತಾನ, ಶಿರಚ್ಛೇದನ ಮಾಡ್ತೀನಿ ಅಂತಾನೆ. ಆತ್ಮ ಅವಿನಾಶಿ ಅನ್ನೋದು ಗೊತ್ತಿರ್ತೈತಲ್ಲ, ನೀನು ಆತ್ಮನೇನು ಮಾಡೋಕ್ಕಾಗಲ್ಲ, ನಾನು ಶಿರನ ಛೇದನ ಮಾಡ್ಬೋದು, ನಾನು ಶರೀರ ಬಿಟ್ಟರೆ ಮತ್ತೆ ಇಲ್ಲೇ ಭಾರತದಲ್ಲೇ ಜನ್ಮ ತಗೊಂತೀನಿ, ಬಟ್ ನಾನು ಮಾತ್ರ ನಿಮ್ಮ ದೇಶಕ್ಕೆ ಬರಲ್ಲ ಅಂತಾನೆ. ಅಂದರೆ ಆಗ ಅರ್ಥ ಆಗ್ತೈತೆ ನಮ್ಮಪ್ಪ ಯಾಕೆ ಹೇಳಿದ ಋಷಿಮುನಿನ ಕರ್ಕೊಂಬ ಅಂತ. ಅಂದರೆ ಅಷ್ಟು ಪವಿತ್ರ ಭೂಮಿ ಭಾರತ. ಬಾಬಾ ಏನಂತ ಇದ್ದಾರೆ, ಇಲ್ಲಿ ಬಂದು ತಂದೆಯು ಅವತರಿತವಾಗುತ್ತಾರೆ. ಶಿವ ಜಯಂತಿಯನ್ನು ಇಲ್ಲಿಯೇ ಆಚರಣೆ ಮಾಡಲಾಗುತ್ತದೆ. ಕೇವಲ ಕೃಷ್ಣನ ಹೆಸರನ್ನು ಹಾಕಿರುವುದರಿಂದ ಮಹಿಮೆ ಎಲ್ಲವೂ ಸಮಾಪ್ತಿಯಾಗಿ ಬಿಟ್ಟಿದೆ. ಸರ್ವ ಮನುಷ್ಯ ಮಾತ್ರರ ಮುಕ್ತಿದಾತನು ಇಲ್ಲಿಯೇ ಬಂದು ಅವತರಣೆ ಮಾಡುತ್ತಾರೆ. ಶಿವ ಜಯಂತಿಯನ್ನು ಇಲ್ಲಿಯೇ ಆಚರಿಸುತ್ತಾರೆ. ಪರಮಪಿತ ಪರಮಾತ್ಮನೇ ಬಂದು ಮುಕ್ತಿಗೊಳಿಸುತ್ತಾರೆ. ಅಂದ ಮೇಲೆ ಇಂಥ ತಂದೆಗೆ ನಮಸ್ಕಾರ ಮಾಡಬೇಕು, ಅವರ ಜಯಂತಿಯನ್ನೇ ಆಚರಿಸಬೇಕು. ಆ ತಂದೆಯು ಈ ಭಾರತದಲ್ಲಿಯೇ ಬಂದು ಎಲ್ಲರನ್ನು ಪಾವನರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಇದು ಎಲ್ಲಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಯಿತು. ಎಲ್ಲರನ್ನು ದುರ್ಗತಿಯಿಂದ ಬಿಡಿಸಿ ಸದ್ಗತಿಯನ್ನು ಕೊಡುತ್ತಾರೆ. ಈ ನಾಟಕ ಮಾಡಲ್ಪಟ್ಟಿದೆ. ಈಗ ನೀವು ಆತ್ಮಗಳು ತಿಳಿದುಕೊಂಡಿದ್ದೀರಿ. ನಮ್ಮ ತಂದೆಯು ನಮಗೆ ಈ ಶರೀರದ ಮೂಲಕ ಈ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ನಾವು ಆತ್ಮಗಳು ಈ ಶರೀರದ ಮೂಲಕ ಕೇಳಿಸಿಕೊಳ್ಳುತ್ತೇವೆ. ಆತ್ಮಾಭಿಮಾನಿಯಾಗಬೇಕಾಗಿದೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗಲೇ ತುಕ್ಕು ಕಳೆಯುತ್ತಾ ಹೋಗುವುದು ಮತ್ತು ಪವಿತ್ರರಾಗಿ ನೀವು ತಂದೆಯ ಬಳಿ ಬರುತ್ತೀರಿ. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪವಿತ್ರರಾಗುತ್ತೀರಿ. ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಂಡಾಗ ಅನೇಕರ ಆಶೀರ್ವಾದವು ಸಿಗುವುದು, ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಆದ್ದರಿಂದಲೇ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಗಾಯನವಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಶ್ರೀಮತದನುಸಾರ ಪವಿತ್ರರಾಗಿ ಪ್ರತಿ ಹೆಜ್ಜೆಯಲ್ಲಿ ತಂದೆಯ ಮತದಂತೆ ನಡೆದು ವಿಶ್ವರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ. ತಂದೆಯ ಸಮಾನ ದುಃಖಹರ್ತ ಸುಖಕರ್ತನಾಗಬೇಕಾಗಿದೆ. ಇಲ್ಲಿ ಬಾಬಾ ಏನು ಹೇಳಿದರು, ವಿಶ್ವರಾಜ್ಯ ಭಾಗ್ಯ ಅಂದರೆ ನಾವು ಸಿಂಹಾಸನ ಪಡಿಬೇಕು ಅಂದರೆ ಎಷ್ಟೆಷ್ಟು ಶ್ರೀಮತದಂತೆ ನಡೀತೀವೋ ಅಷ್ಟಷ್ಟು ರಾಜ್ಯಾಧಿಕಾರಿಗಳಾಗ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮನುಷ್ಯರಿಂದ ದೇವತೆಗಳಾಗುವ ಈ ಯುದ್ಧವನ್ನು ಸದಾ ಓದುತ್ತಿರಬೇಕಾಗಿದೆ. ಎಲ್ಲರನ್ನೂ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಿ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ಬಾಬಾ ಆಶೀರ್ವಾದ ಪಡಿಬೇಕು ಅಂತ ಯಾಕೆ ಹೇಳ್ತಾರೆ? ಆಶೀರ್ವಾದ ಅಂದರೆ
ಅವ್ರು ನಮ್ಮನ್ನು ನೆನೆಸ್ತಾರಲ್ಲ. ಇವಾಗೇನು ನಾವು ಬಾಬಾನ ನೆನಪು ಮಾಡ್ದಂಗೆಲ್ಲ ಬಾಬಾನಲ್ಲಿರೋ ದೈವಶಕ್ತಿ ನಮ್ಮಲ್ಲಿ ಬರುತ್ತಲ್ಲ. ಅಂದರೆ ಅವರು ನಮ್ಮನ್ನು ನೆನಪು ಮಾಡಿದಾಗ ಅವರಲ್ಲಿರೋ ಪಾಸಿಟಿವ್ ಶಕ್ತಿ ನಮ್ಮಲ್ಲಿ ಬರ್ತಾ ಇರ್ತದೆ. ಹೀಗೆ ಅನೇಕರು ನಮ್ಮನ್ನು ನೆನಪು ಮಾಡ್ದಂಗೆಲ್ಲ ಎಲ್ಲರ ಪಾಸಿಟಿವ್ ಶಕ್ತಿ ನಮ್ಮಲ್ಲಿ ತುಂಬಿದಾಗ ನಮ್ಮ ಪುರುಷಾರ್ಥ ಏನಾಗ್ತತೆ, ಏಕರಸದಲ್ಲಿ ಬರ್ತತೆ. ವಿಘ್ನಗಳ ಮೇಲೆ ವಿಜಯ ಪಡೆಯುವಷ್ಟು ಶಕ್ತಿ ಬರ್ತತೆ. ಹೌದಾ? ಅದಕ್ಕೆ ನಿರ್ವಿಘ್ನರಾಗ್ತಾ ಹೋಗ್ತೀವಿ. ಅದಕ್ಕೆ ದೊಡ್ಡ ಖಜಾನೆ, ಆಶೀರ್ವಾದ ಖಜಾನೆ ಅಂತ ಹೇಳ್ತಾರೆ ಬಾಬಾ. ವರದಾನ: ಕಲ್ಯಾಣದ ವೃತ್ತಿ ಹಾಗೂ ಶುಭಚಿಂತಕ ಭಾವದ ಮೂಲಕ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗುವಂಥ ತೀವ್ರ ಪುರುಷಾರ್ಥಿ ಭವ. ವರದಾನದ ಸಾರ: ಯಾರು ಎಲ್ಲರ ಬಗ್ಗೆ ಕಲ್ಯಾಣದ ವೃತ್ತಿ ಹಾಗೂ ಶುಭಚಿಂತಕ ಭಾವನೆಯನ್ನಿಡುತ್ತಾರೆಯೋ ಅವರೇ ತೀವ್ರ ಪುರುಷಾರ್ಥಿ ಆಗಿದ್ದಾರೆ. ತೀವ್ರ ಪುರುಷಾರ್ಥಿ ಅಂದರೆ ಏರುವ ಕಲೆಯಲ್ಲಿರೋರು. ಅಂದರೆ ನಾವು ಇನ್ನೊಬ್ಬರ ಬಗ್ಗೆ ಶುಭ ಭಾವನೆ ಇದ್ದಾಗ ಮೊದಲು ನಮಗೆ ಪಾಸಿಟಿವ್ ಶಕ್ತಿ ತುಂಬುತ್ತೆ. ಆ ಪಾಸಿಟಿವ್ ಶಕ್ತಿಯಿಂದ ಏನಾಗ್ತತೆ, ತೀವ್ರ ಪುರುಷಾರ್ಥ ಆಗ್ತೈತೆ. ಇನ್ನೊಬ್ಬರಿಗೂ ಸುಖ ಕೊಟ್ಟಾಗ ನಮಗೂ ಸುಖ ಆಗ್ತೈತೆ. ಅದಕ್ಕೆ ಕಲ್ಯಾಣ ಭಾವನೆ ಇದ್ದಷ್ಟು ತೀವ್ರ ಪುರುಷಾರ್ಥಿಗಳು ಅಂತಾರೆ ಬಾಬಾ. ಭಲೆ ಯಾರಾದರೂ ಮತ್ತೆ ಮತ್ತೆ ಬೀಳಿಸಲು ಪ್ರಯತ್ನಿಸಲಿ, ಮನಸ್ಸನ್ನು ಏರುಪೇರು ಮಾಡಲಿ, ವಿಘ್ನ ರೂಪವೇ ಆಗಿರಲಿ, ಆದರೂ ಸಹ ಅವರ ಬಗ್ಗೆ ತಮ್ಮಲ್ಲಿ ಸದಾ ಶುಭಚಿಂತಕದ ಅಡೋಲ ಭಾವವಿರಲಿ. ಮಾತಿನ ಕಾರಣ ಭಾವನೆಯು ಬದಲಾಗಬಾರದು. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ವೃತ್ತಿ ಹಾಗೂ ಭಾವವು ಯಥಾರ್ಥವಾಗಿ ಇದ್ದರೆ ತಮ್ಮ ಮೇಲೆ ಅದರ ಪ್ರಭಾವ ಬೀರುವುದಿಲ್ಲ. ಏನು ಹೇಳಿದರು ಬಾಬಾ? ಈಗ ಉದಾಹರಣೆ, ನಮ್ಮ ಸಹಯೋಗಿ ಆತ್ಮ ಏನೋ ಅದು ಮತ್ತು ಎಲ್ಲರೂ ಒಂದೇ ರೀತಿ ಇರಲ್ಲಲ್ಲ. ಒಬ್ಬೊಬ್ಬರ ಸಂಸ್ಕಾರ ಒಂದೊಂದು ರೀತಿ ಇರ್ತತೆ. ಯಾರೂ ಸಂಪೂರ್ಣ ಆಗಿಲ್ಲ. ಅವರೇನೋ ದುಃಖ ಕೊಟ್ಟರು, ಅವರು ಭಿಕ್ಷೆ ಹಾಕ್ತಾರೆ, ತಗೋಬೇಕನ್ನೋದೇನೈತೆ? ಇದು ನಾವು ಸ್ವೀಕಾರ ಮಾಡಿದ್ರಲ್ಲ ಅಲ್ಲಿ ನಮಗೆ ತೊಂದರೆ ಆಗೋದು. ನಾವು ಸ್ವೀಕಾರನೇ, ಅದು ನನ್ನಲ್ಲಿ ಪ್ರವೇಶನೇ ಆಗಲಿಲ್ಲ ಅಂದ್ರೆ ಅವ್ರು ಏನು ಮಾಡಿದ್ರು ನನಗೇನಾಗ್ತತೆ? ಏನೂ ಆಗಲ್ಲ. ಅದಕ್ಕೆ ಸ್ವೀಕಾರ ಯಾವಾಗ ಆಗ್ತತೆ? ನಾನು ಅವ್ರ ಬಗ್ಗೆ ಮತ್ತೆ ಇವ್ರು ಯಾಕೆ ಹಿಂಗೆ ಮಾಡಿದರು, ಅವ್ರ ಬಗ್ಗೆ ಮತ್ತೆ ನೆಗೆಟಿವ್ ಸಂಕಲ್ಪ ನಡೀತಂದ್ರೆ ಅದು ಸ್ವೀಕಾರ ಮಾಡ್ದಂಗೆ ಅದು ಏನಾಗ್ತತೆ? ಎಫೆಕ್ಟ್ ಆಗ್ತದೆ ನಮ್ಮ ಪುರುಷಾರ್ಥಕ್ಕೆ. ಅದಕ್ಕೆ ಬಾಬಾ ಏನು ಹೇಳ್ತಾರೆ? ಅವ್ರು ಏನೇ ಮಾಡಲಿ, ಇದು ಒಳ್ಳೆಯ ಆತ್ಮ, ಬಾಬಾ ಇದಕ್ಕೆ ಜ್ಞಾನ ಕೊಡು, ಇದು ಶ್ರೇಷ್ಠ ಪುರುಷಾರ್ಥ ಮಾಡುವಂತಾಗಲಿ, ಇದಕ್ಕೆ ಜ್ಞಾನದ ಅರ್ಥ ಆಗಲಿ, ಈ ಥರ ಪಾಸಿಟಿವ್ ಸಂಕಲ್ಪ ಮಾಡಿ ಶುಭ ಭಾವನೆಯಿಂದ ಅವ್ರನ್ನ ಪರಿವರ್ತನೆ ಮಾಡಿದಾಗ ಅವರ ಪ್ರಭಾವ ನಮ್ಮ ಮೇಲೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ನಂತರ ಯಾವುದೇ ವ್ಯರ್ಥ ಮಾತುಗಳು ಕಾಣಿಸುವುದೇ ಇಲ್ಲ. ಎಷ್ಟು ಯೋಗಶಕ್ತಿ ಇರಬೇಕು ನಮಗೆ. ಏನು ಯಾರಿಂದ ಏನೇ ದುಃಖ ಆದರೂ ಅದಕ್ಕೆ ಅಂಟಿಗೆಂಡ್ಲಾರ್ದಂಗೆ ಅವರಿಗೆ ಶುಭ ಭಾವನೆ ಕೊಡುವಂಥ ಶಕ್ತಿ ನಮಗಿರಬೇಕು. ನೋಡ್ರಿ ನಮ್ಮಲ್ಲಿ ಎಷ್ಟು ಪುರುಷಾರ್ಥ ಇದೆ ಅಂತ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ನಂತರ ಯಾವುದೇ ವ್ಯರ್ಥ ಮಾತುಗಳು ಕಾಣಿಸುವುದೇ ಇಲ್ಲ. ಸಮಯವು ಉಳಿತಾಯವಾಗುವುದು. ಇದೇ ವಿಶ್ವ ಕಲ್ಯಾಣಕಾರಿಯ ಸ್ಥಿತಿಯಾಗಿದೆ. ಸ್ಲೋಗನ್: ಸಂತುಷ್ಟತೆಯು ಜೀವನದ ಶೃಂಗಾರವಾಗಿದೆ. ಆದ್ದರಿಂದ ಸಂತುಷ್ಟ ಮಣಿಯಾಗಿದ್ದು ಸಂತುಷ್ಟವಾಗಿರಿ ಮತ್ತು ಸರ್ವರನ್ನು ಸಂತುಷ್ಟಗೊಳಿಸಿರಿ. ಅಂದರೆ ಸರ್ವ ಖಜಾನೆಗಳಿಂದ ಭರ್ಪೂರಾಗಿ ತೃಪ್ತಿಯಾಗಿ ಇದೀವಿ ಅಂದರೆ ನಾವು ತೃಪ್ತಿಯಾಗಿದ್ದು ಅದನ್ನು ಹಂಚಿ ಇನ್ನೊಬ್ಬರನ್ನು ತೃಪ್ತಿಯಾಗಿ ಮಾಡ್ತೀವಿ, ಸಂತುಷ್ಟ ಮಣಿನ ಮಾಡ್ತೀವಿ. ಅವ್ಯಕ್ತ ಸೂಚನೆ: ಏಕಮತ ಅರ್ಥಾತ್ ಏಕತೆಯ ವಾತಾವರಣ ಮಾಡುವುದಕ್ಕೆ ಸಮಾವೇಶಿಸುವ ಶಕ್ತಿ ಧಾರಣೆ ಮಾಡಿ ಭಿನ್ನತೆಯನ್ನು ಸಮಾವೇಶಿಸಿಕೊಳ್ಳಿ. ಪ್ರತಿಯೊಬ್ಬರ ವಿಶೇಷತೆಗಳನ್ನು ನೋಡಿ, ಕೊರತೆಗಳನ್ನು ಸ್ವಲ್ಪವೂ ನೋಡಲೇಬಾರದು. ಹೇಗೆ ಚಂದ್ರಮ ಅಥವಾ ಸೂರ್ಯಕ್ಕೆ ಗ್ರಹಣ ಹಿಡಿಯುತ್ತದೆ ಆಗ ಹೇಳಲಾಗುತ್ತದೆ ಅದನ್ನು ನೋಡಬಾರದು, ಇಲ್ಲವೆಂದರೆ ಗ್ರಹಚಾರ ಕುಳಿತುಕೊಳ್ಳುವುದು. ಯಾರದ್ದೇ ಕೊರತೆಯೂ ಸಹ ಗ್ರಹಣವಾಗಿದೆ, ಅದನ್ನು ಎಂದೂ ನೋಡಬೇಡಿ. ಬಾಬಾ ಏನಂತಾರೆ, ಸಂಘಟನೆಗೆ ಭಾಳ ಶಕ್ತಿ ಇರ್ತತೆ, ಆದರೆ ಆ ಸಂಘಟನೆ ನಮ್ಮಲ್ಲಿ ಆ ಸಂಘಟನೆ ಮಾಡುವ ಶಕ್ತಿ ಇರಬೇಕು ಅಂದರೆ ಸಮಾವೇಶ ಮಾಡಿಕೊಳ್ಳೋ ಶಕ್ತಿ ಇರಬೇಕು. ಅಂದರೆ ವಿಧ ವಿಧ ಮಾತು ಬರ್ತಿರ್ತವೆ, ಆಗ ಏನು ಮಾಡಬೇಕು? ನುಂಗಬೇಕು ಅಂತಾರಲ್ಲ, ಅದನ್ನು ಹೊಟ್ಟೆಗೆ ಹಾಕ್ಕೋಬೇಕಂತಾರಲ್ಲ. ಅಂದರೆ ಸಮಾವೇಶ ಮಾಡ್ಕೊಂಡು ಯಾವುದೇ ಕೊರತೆನ ವರ್ಣನೆ ಮಾಡಬಾರ್ದು, ವಿಶೇಷತೆನೇ ನೋಡ್ತಾ ಹೋಗಬೇಕು. ಆಗ ನಮಗೆ ಸಂಘಟನೆ
ಮಾಡುವ ಶಕ್ತಿ ನಮಗೆ ಬರ್ತತೆ. ಅಲ್ಲಿ ಏಕತೆಯಿಂದ ಇರ್ತೀವಿ, ಏಕತೆಯ ವಾತಾವರಣ ಸೃಷ್ಟಿ ಮಾಡ್ತೀವಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.